रविराजम्। श्रीगुरुभ्यो नमः। हरिः ओम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। सुधीजनसुमन्दारं सुधीन्द्रसुतसुप्रियं सुशमीन्द्रगुरुं वन्दे सुजयीन्द्रकरोद्भवं। सुशमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಮಠೀಯ ವೇದಾಂತ ದಿಗ್ವಿಜಯ ವಿದ್ಯಾಸಿಂಹಾಸನದಲ್ಲಿ ಅಧುನಾ ಪೀಠ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಸಂವತ್ಸರದಲ್ಲಿ ಬರುವ 12 ಮಾಸಗಳಲ್ಲಿ ಕೊನೆಯದಾದದ್ದು ಫಾಲ್ಗುಣ. ಈ ಫಾಲ್ಗುಣದ ಕಾಲ್ಗುಣ ಎಷ್ಟು ಚೆನ್ನಾಗಿದೆ ನೋಡಿ. ಗುರು ವ್ಯಾಸರಾಜರ ಆರಾಧನೆ ಇರುವುದು ಈ ಫಾಲ್ಗುಣದಲ್ಲಿ, ಭಾವಿ ಸಮೀರರಾದ ಶ್ರೀ ವಾದಿರಾಜರ ಆರಾಧನೆ ಇರುವುದು ಈ ಫಾಲ್ಗುಣದಲ್ಲಿ, ಶ್ರೀ ರಾಘವೇಂದ್ರ ತೀರ್ಥರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಆರಾಧನೆ ಈ ಫಾಲ್ಗುಣದಲ್ಲೇ, ರಿತ್ತಿ ರಾಯರು ಎಂದೇ ಖ್ಯಾತರಾದ ಶ್ರೀ ಧೀರೇಂದ್ರ ತೀರ್ಥರ ಆರಾಧನೆಯೂ ಈ ಫಾಲ್ಗುಣದಲ್ಲೇ, ಮಹಾಸಮಾರಾಧನೆ ಎಂದು ಆಚರಿಸಲ್ಪಡುವ ಶ್ರೀ ಶ್ರೀ ಸುಯತೀಂದ್ರ ತೀರ್ಥರ ಆರಾಧನೆಯೂ ಈ ಫಾಲ್ಗುಣದಲ್ಲೇ, ನಮ್ಮೆಲ್ಲರ ಆರಾಧ್ಯ ಗುರುಗಳಾದ ಶ್ರೀ ಶ್ರೀ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿ ಉತ್ಸವವು ಈ ಫಾಲ್ಗುಣದಲ್ಲಿ. ಅದಕ್ಕೆ ಹೇಳಿದ್ದು ಫಾಲ್ಗುಣದ ಕಾಲ್ಗುಣ ಬಹಳ ಚೆನ್ನಾಗಿದೆ ಎಂದು. ಬನ್ನಿ, ಈ ಅದ್ಭುತವಾದ ಫಾಲ್ಗುಣದಲ್ಲಿ ಬರುವ ನಮ್ಮ ಶ್ರೀ ಗುರುರಾಜರ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿ ಉತ್ಸವದ ಈ ಪರ್ವಕಾಲದಲ್ಲಿ ಶ್ರೀ ಗುರುರಾಜರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಶ್ರೀ ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಶ್ಲೋಕವಿದೆ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗಾಃ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತ ಕಾನನ ಧಾವಭೂತಂ. ಈ ಶ್ಲೋಕದ ಅರ್ಥ ಹೀಗಿದೆ. ಯಾವ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪಾದ ಕಮಲದ ಧೂಳನ್ನು ಅತ್ಯಂತ ಪವಿತ್ರವೆಂದು ಭಾವಿಸಿ ಯಾರು ತಮ್ಮ ಅಂಗಗಳಿಗೆ ಲೇಪಿಸಿಕೊಳ್ಳುತ್ತಾರೋ, ಯಾವ ಶ್ರೀ ರಾಘವೇಂದ್ರ ತೀರ್ಥರ ಪಾದಗಳೆಂಬ ಕಮಲದಲ್ಲಿ ಜೇನು ಹುಳುವಿನಂತೆ ಯಾರು ಮನಸ್ಸಿಟ್ಟಿರುತ್ತಾರೋ, ಯಾರ ಮಾತು ಯಾವಾಗಲೂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಕೀರ್ತನೆ ಮಾಡುವುದರಲ್ಲೇ ಮಗ್ನವಾಗಿದೆಯೋ, ಅಂತಹ ರಾಯರ ಅಂತರಂಗ ಭಕ್ತರ ದರುಶನ ಸಾಕು ನಮ್ಮ ತಾಪತ್ರಯವೆಂಬ ಕೆಟ್ಟ ಕಾನನ ಸುಟ್ಟು ಭಸ್ಮವಾಗಲು. ಗುರುರಾಜರ ಭಕ್ತರ ದರ್ಶನವೇ ಇಷ್ಟು ಮಹಿಮೆ ಉಳ್ಳದ್ದು ಎಂದಾದರೆ ಗುರುರಾಜರ ದರ್ಶನದಿಂದ ಆಗುವ ಅನುಗ್ರಹ ಹೇಳಲು ಸಾಧ್ಯವೇ ಇಲ್ಲ. ಹಾಗಾದರೆ ನಾವು ಈಗ ಗುರುರಾಜರ ದರ್ಶನ ಮಾಡಬೇಕು. ಗುರುರಾಜರಂತೂ ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ವೃಂದಾವನದಿಂದಲೇ ಜಗತ್ತಿನ ಅಸಂಖ್ಯ ಭಕ್ತರನ್ನು ಪೊರೆಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಆ ವೃಂದಾವನದ ಮೇಲಿನ ಮೃತ್ತಿಕೆಯನ್ನು ತಂದು ಧಾರ್ಮಿಕ ವಿಧಿವಿಧಾನಗಳಿಂದ ಶ್ರೀ ರಾಘವೇಂದ್ರ ಮಠದ ಸಂಪ್ರದಾಯದಂತೆ ಭಕ್ತಿ ಶ್ರದ್ಧೆಗಳಿಂದ ಪ್ರತಿಷ್ಠಾಪಿಸಿದ 100 ಮೃತ್ತಿಕಾ ವೃಂದಾವನಗಳಲ್ಲೂ ಗುರುರಾಜರ ಸನ್ನಿಧಾನ ಜಾಗೃತವಿದ್ದು ಭಕ್ತರಿಗೆ ಅನುಗ್ರಹ ನಡೆಯುತ್ತಲೇ ಇದೆ. ಸರಿ, ಶ್ರೀ ಗುರುರಾಜರ ಸನ್ನಿಧಾನವಿರುವ ವೃಂದಾವನಗಳ ದರ್ಶನ ಆಯಿತು. ಆದರೂ ನಮ್ಮ ರಾಯರು ಹೇಗಿದ್ದಾರೆ, ಅವರ ಕಾಂತಿ ಎಂತಹುದು, ಅವರು ಏನನ್ನು ಧರಿಸಿದ್ದಾರೆ ಮುಂತಾದ ಅನೇಕ ಪ್ರಶ್ನೆಗಳು ಹಾಗೂ ಕುತೂಹಲ ಇದ್ದೇ ಇದೆ. ಈ ಕುತೂಹಲಕ್ಕೆ ಉತ್ತರ ಸಿಗುವುದು ಮುಖ್ಯವಾಗಿ 3 ಕಡೆ. ಮೊದಲನೆಯದನ್ನು ಕೊಟ್ಟವರು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸಮಕಾಲೀನರಾದ, ಅವರ ಅಂತರಂಗ ಭಕ್ತರಾದ, ಇಂದಿಗೂ ಕೋಟ್ಯಾಂತರ ಜನ ನಿತ್ಯವೂ ಪಾರಾಯಣ ಮಾಡಿ ಅನುಗ್ರಹ ಪಡೆಯುತ್ತಿರುವ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಕೊಟ್ಟ ಶ್ರೀ ಅಪ್ಪಣ್ಣಾಚಾರ್ಯರು. ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಗುರುರಾಜರನ್ನು ಹೇಗೆ ಧ್ಯಾನಿಸಬೇಕು ಎಂದು ಶ್ರೀ ಅಪ್ಪಣ್ಣಾಚಾರ್ಯರು ಕೊಟ್ಟ ಚಿತ್ರಣ ಮೊದಲನೆಯದು.
ಈ ಧ್ಯಾನ ಶ್ಲೋಕವನ್ನು ಉಪದೇಶ ಪಡೆದು ಅರ್ಥವನ್ನು ತಿಳಿದು ಚಿಂತನೆ ಮಾಡಿದರೆ ರಾಯರ ಚಿತ್ರಣ ಕಣ್ಣ ಮುಂದೆ ನಿಲ್ಲುತ್ತದೆ. ಸಾಮಾನ್ಯರಿಗೆ ಇದು ಸ್ವಲ್ಪ ಕಷ್ಟ ಸಾಧ್ಯ. ಸಾಮಾನ್ಯರಿಗಾಗಿ ಮತ್ತೊಂದು ಉಪಾಯ ಬೇಕು. ಶ್ರೀ ಗುರುರಾಯರ ಸುಂದರ ಚಿತ್ರಣವನ್ನು ಸಾಮಾನ್ಯರೂ ನೋಡಲು ಸಾಧ್ಯವಾಗುವುದು ಜಾಗೃತ ಸ್ಥಳವಾದ ನಂಜನಗೂಡಿನಲ್ಲಿ. ಇಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಸ್ವಯಂ ವ್ಯಕ್ತವಾದ ಏಕಶಿಲಾ ವಿಗ್ರಹವಿದೆ. ಇದು ಶ್ರೀ ರಾಘವೇಂದ್ರ ತೀರ್ಥರ ಪೀಠ ಪರಂಪರೆಯಲ್ಲಿ ಬಂದಂತಹ ರಾಯರ ಅಂತರಂಗ ಭಕ್ತರಾದ ತಪಸ್ವಿಗಳಾದ ಶ್ರೀ ಶ್ರೀ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಿತವಾದದ್ದು. ಜಗತ್ತಿನಲ್ಲಿರುವ ಯಾವ ರಾಯರ ಮಠಕ್ಕೆ ಹೋದರೂ ಗುರುರಾಜರನ್ನು ನಾವು ವೃಂದಾವನದ ರೂಪದಲ್ಲಿ ಕಾಣುತ್ತೇವೆ. ಆದರೆ ಪ್ರತೀಕ ರೂಪದಲ್ಲಿ ಇರುವುದು ನಂಜನಗೂಡಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಮಾತ್ರ. ಇಲ್ಲಿ ಗುರುರಾಯರ ದರ್ಶನ ಮಾಡಿದಾಗ ಅವರು ಹೇಗಿದ್ದಾರೆ ಎಂಬ ಚಿತ್ರಣ ಸ್ಪಷ್ಟವಾಗಿ ಮೂಡುತ್ತದೆ. ಇದು ಎರಡನೆಯದು. ಈ ಎರಡೂ ಚಿತ್ರಣಗಳ ನಂತರವೂ ನಮ್ಮ ಗುರುರಾಯರ ರೂಪ ಅಚ್ಚಳಿಯದೆ ಉಳಿಯುವಂತೆ ಸ್ಥಾಪಿಸುವ ಅವಶ್ಯಕತೆ ಇತ್ತು. ಇದನ್ನು ಕೊಟ್ಟವರೇ ಶ್ರೀ ರಾಘವೇಂದ್ರ ಗುರು ವಂಶಭೂಷಣಂ, ಸರಸ್ವತಿ ಕಂಠಾಭರಣ ಎಂಬಂತಹ ಬಿರುದು ಭಾಜನರಾದ ಕಮಲೇಶ ಅಂಕಿತರಾದ ರಾಜಾ ಎಸ್ ಗುರುರಾಜಾಚಾರ್ಯರು. ರಾಜಾ ಎಸ್ ಗುರುರಾಜಾಚಾರ್ಯರು ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮ ಪುತ್ರರು. ಇವರು ಶ್ರೇಷ್ಠ ಪಂಡಿತರು, ಅತ್ಯುತ್ತಮ ಕವಿಗಳು, ವಾಗ್ಗೇಯಕಾರರು ಹಾಗೂ ಗ್ರಂಥಕಾರರು. ಪರಿಮಳ ಸಂಶೋಧನಾ ಮಂದಿರ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ನೂರಾರು ಗ್ರಂಥಗಳ ಪ್ರಕಾಶನವನ್ನು ಮಾಡಿ ಆಸ್ತಿಕ ಸಮಾಜಕ್ಕೆ ಅನುಗ್ರಹಿಸಿದ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತದೆ. ಇಂದಿಗೂ ಈ ಸಂಸ್ಥೆಯಿಂದ ಅದ್ಭುತ ಗ್ರಂಥಗಳ ಪ್ರಕಾಶನವಾಗುತ್ತಿರುವುದು ತುಂಬ ಹೆಮ್ಮೆಯ ಸಂಗತಿ. ಪರಿಮಳ ಎಂಬ ಕನ್ನಡ ಮಾಸಪತ್ರಿಕೆಯನ್ನು ಆರಂಭಿಸಿ ಜಿಜ್ಞಾಸುಗಳ ಜ್ಞಾನದ ಹಸಿವೆಯನ್ನು ತೀರಿಸಿದ್ದು ಆಚಾರ್ಯರ ಮತ್ತೊಂದು ದೊಡ್ಡ ಕಾರ್ಯ. ಇಂದಿಗೂ ಈ ಮಾಸಪತ್ರಿಕೆ ತನ್ನ ಮೂಲ ಉದ್ದೇಶದ ಕಾರ್ಯಗಳನ್ನು ಮಾಡುತ್ತಾ ಇನ್ನೂ ಹೆಚ್ಚಿನ ಚಂದಾದಾರರನ್ನು ಕೂಡಿಸಿಕೊಂಡಿರುವುದು ಅತ್ಯಂತ ಸಂತೋಷದ ವಿಚಾರ. ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ, ಭಾರತದ ರಾಷ್ಟ್ರಪತಿಗಳು ಕೊಡಮಾಡುವ ಸರ್ಟಿಫಿಕೇಟ್ ಆಫ್ ಆನರ್ ಮುಂತಾದ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾದವರು ಶ್ರೀ ರಾಜಾ ಎಸ್ ಗುರುರಾಜಾಚಾರ್ಯರು. ಇವರು ಉತ್ತಮ ಗ್ರಂಥಕಾರರೂ ಹೌದು. ಇವರ ಮೇರು ಕೃತಿಗಳಾದ ಅಜಯ ವಿಜಯೀಂದ್ರರು ಹಾಗೂ ಕಲಿಯುಗ ಕಲ್ಪತರು ಸಾರ್ವಕಾಲಿಕ ದಾಖಲೆ ಮುದ್ರಣವಾಗಿ ಮೆರೆಯುತ್ತಿದೆ. 60ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದ ಯಶಸ್ಸು ಇವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, ಇವರು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅನುಪಮ. ಈ ವಿಚಾರದಲ್ಲಿ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರರ ಈ ಮಾತುಗಳನ್ನು ನಾವು ತಿಳಿಯಲೇಬೇಕು. ಅವರು ಹೇಳಿದ್ದು ಹೀಗೆ: ರಾಜಾ ಎಸ್ ಗುರುರಾಜಾಚಾರ್ಯರ ಕೃತಿಗಳು ಕರ್ನಾಟಕ ಸಂಗೀತದ ವಾಗ್ಗೇಯಕಾರರಾದ ಶ್ರೀ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಾಶಾಸ್ತ್ರಿಗಳು ಮತ್ತು ಸ್ವಾತಿ ತಿರುನಾಳ್ ಮಹಾರಾಜರು ಮೊದಲಾದವರ ಕೃತಿಗಳ ಮೇಲುಪಂಕ್ತಿಯನ್ನು ಅನುಸರಿಸುವ ಕೃತಿಗಳಾದ್ದರಿಂದ ಇವುಗಳು ಸಂಗೀತ ಪದ್ಧತಿಗೆ ಚೆನ್ನಾಗಿ ಅಳವಡುತ್ತದೆ. ಆಚಾರ್ಯರ ಕೃತಿಗಳು ರಾಗರಸ ಪೋಷಕವಾಗಿಯೂ ಭಾವಪೂರ್ಣವಾಗಿಯೂ ಇದೆ. ಇದು ರಾಜಾ ಎಸ್ ಗುರುರಾಜಾಚಾರ್ಯರ ಬಗ್ಗೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರರ ಅಭಿಮಾನದ ಮಾತುಗಳು. ಆಚಾರ್ಯರು ಕಮಲೇಶ ಎಂಬ ಅಂಕಿತದಲ್ಲಿ 300ಕ್ಕೂ ಹೆಚ್ಚು ದೇವರ ನಾಮಗಳನ್ನು ರಚಿಸಿದ್ದಾರೆ. ಒಂದೊಂದೂ ಅತ್ಯಂತ ಸುಂದರವಾದವು. ರುದ್ರದೇವರ ಮೇಲಿನ ಕುಣಿಯುತ ನಲಿಯುತ ಭಾಶಂಕರ, ಹನುಮಂತನ ಮೇಲಿನ ಜಯ ಪ್ರಾಣದೇವ ಜಯ ಅನಿಲದೇವ, ಗುರುರಾಯರ ಮೇಲಿನ ಏಕೆ ವೃಂದಾವನದಿ ನೆಲೆಸಿರುವೆ ಗುರುವೆ, ಹೀಗೆ ಎಲ್ಲವೂ ಮತ್ತೊಂದಕ್ಕಿಂತ ಅದ್ಭುತ. ಆದರೂ ಇವೆಲ್ಲದಕ್ಕೂ ಮೂರ್ಧನ್ಯವಾಗಿ ನಿಂತಿರುವ ಆಚಾರ್ಯರು ರಚಿಸಿರುವ ಅದ್ಭುತವಾದ ಕೃತಿ ತುಂಗಾ ತೀರವಿರಾಜಂ. ಈ ಕೃತಿಯ ಮಹತ್ವವೇನೆಂದರೆ, ಸಂಗೀತ ಲೋಕದ ದಿಗ್ಗಜರಾದ ಎಂ.ಎಸ್. ಸುಬ್ಬಲಕ್ಷ್ಮಿ, ಎಂ.ಎಲ್. ವಸಂತಕುಮಾರಿ, ಮಹಾರಾಜಪುರಂ ಸಂತಾನಂ ಮುಂತಾದವರು ಈ ಕೃತಿಯ ಗಾಯನವನ್ನು ರಸಿಕರಿಗೆ ಭಕ್ತರಿಗೆ ಸುಂದರವಾಗಿ ಮುಟ್ಟಿಸಿದ್ದಾರೆ. ಬಹುಶಃ ಸಂಗೀತ ಲೋಕದಲ್ಲಿ ಸಾಧನೆ ಮಾಡುವವರು ಕಲಿತು ಹಾಡಲೇಬೇಕಾದ ದೇವರ ನಾಮಗಳಲ್ಲಿ ತುಂಗಾ ತೀರವಿರಾಜಂ ಕೂಡ ಒಂದು ಎಂದು ಹೇಳಬಹುದು. ನಮ್ಮ ದೇಶಕ್ಕೊಂದು ರಾಷ್ಟ್ರಗೀತೆ ಇದೆ, ನಮ್ಮ ರಾಜ್ಯಕ್ಕೊಂದು ನಾಡಗೀತೆ ಇದೆ, ಮೈಸೂರು ಸಂಸ್ಥಾನಕ್ಕೂ ಒಂದು ಗೀತೆ ಇದೆ.
ರಾಯರ ಭಕ್ತರೆಂಬ ಸಾಮ್ರಾಜ್ಯಕ್ಕೆ ಒಂದು ಗೀತೆ ಇರಲೇಬೇಕು ಎಂದರೆ ಅದು ತುಂಗಾ ತೀರವಿರಾಜಂ ಆಗಿರಲೇಬೇಕು. ನಾವು ಬಯಸುತ್ತಿರುವ ಗುರುರಾಯರ ಚಿತ್ರಣವನ್ನು ಕೊಡುವ ಮೂರನೇ ಸಾಧನೆ ಇದೇ ತುಂಗಾ ತೀರವಿರಾಜಂ. ಈ ಕೃತಿಯ ಗಾಯನ ಚಿಂತನ ಮಾಡುವ ಪ್ರಯತ್ನವನ್ನು ಶ್ರೀಮತಿ ಪದ್ಮಿನಿ ರಿತ್ತಿ ಮತ್ತು ನಾನು ರಾಜಾ ಬಿ ಶ್ರೀಶ ಮಾಡುತ್ತಿದ್ದೇವೆ. ಸಂಸ್ಕೃತ ಭಾಷೆಯಲ್ಲಿರುವ ಈ ದೇವರ ನಾಮ ಇದಾಗಿದೆ. ಪಲ್ಲವಿಯುಕ್ತವಾದ 3 ಚರಣಗಳನ್ನು ಹೊಂದಿದೆ. ಸಾಲಗ ಭೈರವಿ ರಾಗದಲ್ಲಿ ಈ ಕೃತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈಗ ಪಲ್ಲವಿ. ತುಂಗಾ ತೀರವಿರಾಜಂ ತುಂಗಾ ತೀರವಿರಾಜಂ ಭಜಮನ ತುಂಗಾ ತೀರವಿರಾಜಂ ಭಜಮನ ತುಂಗಾ ತೀರವಿರಾಜಂ ರಾಘವೇಂದ್ರ 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 ಯತಿರಾಜಂ ಭಜಮನ ತುಂಗಾ ತೀರವಿರಾಜಂ. ಇಲ್ಲಿ ಹೇಳುತ್ತಿದ್ದಾರೆ ಭಜ ಮನ ಎಂದು. ಎಲೈ ಮನಸ್ಸೇ ನೀನು ಭಜಿಸು ಎಂದು ಅರ್ಥ. ಯಾರನ್ನು ಭಜಿಸಬೇಕು ಎಂದರೆ ರಾಘವೇಂದ್ರ ಗುರುರಾಜಂ ಭಜಮನ ಎಂದರು. ರಾಘವೇಂದ್ರ ಎಂಬುದು ಮೂಲ ರಾಮಚಂದ್ರ ದೇವರ ಹೆಸರು. ರಾಘವೇಂದ್ರ ಎಂಬುದು ವಾಯುದೇವರ ಹೆಸರು. ರಾಘವೇಂದ್ರ ಎಂಬುದು ಹಿಂದೆ ಪ್ರಹ್ಲಾದ ರಾಜರಾಗಿದ್ದು, ಬಾಹ್ಲೀಕ ರಾಜರಾಗಿದ್ದು, ವ್ಯಾಸರಾಜರಾಗಿದ್ದು, ಈಗ ನಮ್ಮ ಗುರುರಾಜರ ಹೆಸರು. ಇವರನ್ನೇ ಯಾಕೆ ಭಜಿಸಬೇಕು ಎಂದರೆ ಇವರು ಗುರುರಾಜರು. ಗುರುರಾಜ ಎಂದರೆ ಗುರುಗಳ ಸಮೂಹದಲ್ಲಿ ರಾಜರಂತೆ ಶ್ರೇಷ್ಠರಾಗಿ ಶೋಭಿಸುವವರು ಎಂದರ್ಥ. ಯಾಕೆ ರಾಯರಲ್ಲಿ ಇಷ್ಟು ಮಹತ್ವ ಎಂದರೆ ರಾಯರಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪವಿದೆ, ವಾಯುದೇವರ ವಿಶೇಷ ಆವೇಶವಿದೆ. ಅಷ್ಟೇ ಅಲ್ಲ, ಎಲ್ಲ ದೇವತೆಗಳ ಸಮುದಾಯವೂ ಇಲ್ಲಿ ಸದಾ ಸನ್ನಿಹಿತವಾಗಿದೆ. ರಾಘವೇಂದ್ರ ಎಂದರೆ ನಮ್ಮ ಗುರುಗಳ ಜೊತೆಗೆ ಅವರಲ್ಲಿರುವ ಸರ್ವೋತ್ತಮ ಜೀವೋತ್ತಮ ಶಕ್ತಿಗಳ ಸ್ಮರಣೆಯೂ ಆಗುವುದು. ಅದಕ್ಕೆ ಇವರು ಗುರುಗಳಲ್ಲಿ ಶ್ರೇಷ್ಠರು, ಗುರುರಾಜರು. ಗುರು ಶಬ್ದದ ನಿರ್ವಚನವನ್ನು ನೋಡುವುದಾದರೆ ಗು ಶಬ್ದ ಅಂಧಕಾರಸ್ಯಾತ್ ಋಷಬ್ದತ್ತನ್ನಿವರ್ತಕಃ ಎಂದು ಹೇಳುತ್ತಾರೆ. ಗು ಶಬ್ದವು ಅಂಧಕಾರವನ್ನು ಸೂಚಿಸುತ್ತದೆ, ರು ಶಬ್ದವು ಅದರ ನಿವಾರಣೆಯನ್ನು. ಈಗ ಗುರು ಎಂದರೆ ನಮ್ಮ ಅಂಧಕಾರವನ್ನು ಅಜ್ಞಾನವನ್ನು ನಿವಾರಣೆ ಮಾಡುವವರು ಎಂದು ಅರ್ಥವಾಯಿತು. ಮತ್ತೊಂದು ವಾಕ್ಯ ಹೀಗಿದೆ, ಅಸಂಶಯ ಸಂಶಯಚ್ಛೇತ್ತ ಗುರು ಉಕ್ತಂ ಮನೀಷಿಭಿಹಿ ಎಂದು. ಎಂದರೆ ಯಾರು ಸ್ವತಃ ತಮಗೆ ಯಾವುದರಲ್ಲೂ ಸಂಶಯವಿಲ್ಲದೆ ಯಥಾರ್ಥ ಜ್ಞಾನವನ್ನು ಉಳ್ಳವರಾಗಿ ಪರರ ಸಂಶಯವನ್ನು ಪರಿಹಾರ ಮಾಡುತ್ತಾರೋ ಅವರೇ ಗುರು ಎನಿಸುತ್ತಾರೆ. ನಮ್ಮ ಶ್ರೀ ರಾಘವೇಂದ್ರ ತೀರ್ಥರಂತೂ ಅವರ ಗ್ರಂಥಗಳ ಮೂಲಕ, ತಮ್ಮ ಅನುಗ್ರಹದ ಮೂಲಕ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡುವವರಾಗಿದ್ದಾರೆ. ಅವರ ಗ್ರಂಥಗಳಂತೂ ವಿದ್ಯಾರ್ಥಿಗಳಿಗೆ ಸರಳ, ಹಾಗೆ ಪಂಡಿತರೂ ತಲೆದೂಗುವಷ್ಟು ಉತ್ತಮ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಹೇಳಿದರು, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಎಂದು. ಗುರುರಾಯರ ಪರಿಮಳಾದಿ ಗ್ರಂಥಗಳನ್ನು ನೋಡಿದರೆ ಜಿಜ್ಞಾಸುಗಳಿಗೆ, ವಿದ್ಯಾರ್ಥಿಗಳಿಗೆ ಉತ್ಪನ್ನವಾಗುವ ಸಂಶಯಗಳನ್ನು ನಮಗಾಗಿ ತಾವೇ ಆಲೋಚಿಸಿ ಉತ್ತರ ಕೊಟ್ಟಂತಿದೆ. ಆದ್ದರಿಂದಲೇ ಇವರ ವ್ಯಾಖ್ಯಾನಗಳು ಶಾಸ್ತ್ರಾಧ್ಯಯನ ಮಾಡುವವರಿಗೆ ಅತ್ಯಂತ ಹತ್ತಿರವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಶ್ರೀ ರಾಘವೇಂದ್ರ ತೀರ್ಥರೇ ನಮಗೆ ಗುರುಗಳು. ಅಷ್ಟೇ ಅಲ್ಲ, ಗುರುಗಳಲ್ಲಿ ಶ್ರೇಷ್ಠರು ಅವರೇ, ಗುರುರಾಜರು ನಮಗೆ. ಇಂತಹ ರಾಘವೇಂದ್ರ ಗುರುರಾಜರು ಎಲ್ಲಿದ್ದಾರೆ ಎಂದರೆ ತುಂಗಾ ತೀರವಿರಾಜಂ ಎಂದರು ಕಮಲೇಶರು. ತುಂಗಭದ್ರಾ ನದಿಯ ತಟದಲ್ಲಿ ಇವರು ವಿರಾಜಮಾನರಾಗಿದ್ದಾರೆ. ತುಂಗಭದ್ರೆಯನ್ನೇ ಯಾಕೆ ಆರಿಸಿಕೊಂಡರು ರಾಯರು? ಇದನ್ನು ತಿಳಿಯಲು ತುಂಗಭದ್ರೆಯ ಹಿನ್ನೆಲೆಯನ್ನು ನೋಡೋಣ. ಭಗವಂತ ವರಾಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಸಮುದ್ರದಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲಕ್ಕೆ ಎತ್ತಿದ. ಇದರಿಂದ ಆಯಾಸವಾದಂತೆ ನಟಿಸಿ ಗಂಗಾಮೂಲ ಎಂಬ ಸ್ಥಳದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದನಂತೆ.
ಈ ಸ್ಥಳವನ್ನೇ ಈಗ ಪಶ್ಚಿಮ ಘಟ್ಟದಲ್ಲಿರುವ ವರಾಹ ಪರ್ವತ ಎನ್ನುತ್ತಾರೆ. ಹೀಗೆ ವಿಶ್ರಾಂತಿ ಪಡೆದ ವರಾಹದೇವರ ದೇಹದಿಂದ ಮೈ ಬೆವರು ಹರಿಯಿತು. ಎಡಭಾಗದ ಬೆವರೇ ತುಂಗಾ ನದಿಯಾಯಿತು. ಬಲಭಾಗದಿಂದ ಹರಿದದ್ದೇ ಭದ್ರಾ ನದಿ. ಮುಂದೆ ಎರಡೂ ಕೂಡಲಿ ಎಂಬ ಕ್ಷೇತ್ರದಲ್ಲಿ ಸೇರಿ ತುಂಗಭದ್ರೆಯಾಯಿತು. ಈ ನದಿಯನ್ನು ರಾಮಾಯಣದಲ್ಲೂ ಪಂಪಾ ನದಿ ಎಂದು ಉಲ್ಲೇಖಿಸಿದ್ದಾರೆ. ಹೇಗೆ ವರಾಹರೂಪಿ ಪರಮಾತ್ಮನಿಂದ ದರ್ಭೆ, ಎಳ್ಳು, ಸೃಕ್, ಸ್ರುವ ಮುಂತಾದ ಪರಮ ಪವಿತ್ರವಾದ ಯಜ್ಞೋಪಕರಣಗಳು ಸೃಷ್ಟಿಯಾದವೋ ಹಾಗೆಯೇ ಈ ತುಂಗಭದ್ರೆಯೂ ವರಾಹದೇವರಿಂದಲೇ ಹುಟ್ಟಿದ್ದು. ಅದಕ್ಕೆ ಇದು ಪರಮ ಪವಿತ್ರ. ಇದಕ್ಕೆ ರಾಯರು ತುಂಗಾ ತೀರದಲ್ಲಿ ವಿರಾಜಮಾನರಾಗಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುರಾಜರನ್ನು ಹೇ ಮನವೇ ಭಜಿಸು ಎಂದು ತಿಳಿಸುತ್ತಿದ್ದಾರೆ ಕಮಲೇಶ ದಾಸರು. ಮಂಗಳಕರ ಮಂತ್ರಾಲಯವಾಸಂ ಮಂಗಳಕರ ಮಂತ್ರಾಲಯವಾಸಂ ಮಂಗಳಕರ ಮಂತ್ರಾಲಯವಾಸಂ ಶೃಂಗಾರಾನನ ವಿಲಸಿತಹಾಸಂ ರಾಘವೇಂದ್ರ 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 ಯತಿರಾಜಂ ಭಜಮನ ತುಂಗಾ ತೀರ ವಿರಾಜಂ. ತುಂಗಾ ತೀರದಲ್ಲಿ ವಿರಾಜಮಾನರಾಗಿದ್ದಾರೆ ರಾಯರು ಎಂದಾಯಿತು. ತುಂಗಾ ತೀರವಾದರೋ ಅನೇಕ ಪುಣ್ಯಸ್ಥಳಗಳಿಗೆ, ದೇವ ಮಂದಿರಗಳಿಗೆ, ಅನೇಕ ಸಾಮ್ರಾಜ್ಯಗಳಿಗೆ ಆಶ್ರಯವಾಗಿದೆ. ಆದರೆ ವಿಶಿಷ್ಟವಾದ ಈ ತುಂಗಾ ತೀರದಲ್ಲಿ ನಮ್ಮ ಗುರುರಾಯರು ನೆಲೆಸಿರುವ ಸ್ಥಳವು ಇನ್ನೂ ವಿಶಿಷ್ಟವಾಗಿದೆ. ಇದೇ ಮಂತ್ರಾಲಯ. ಮಂತ್ರಾಲಯ ವಾಸರು ನಮ್ಮ ರಾಯರು. ದಾಸರು ಹೇಳಿದರು, ಇದು ಬರೀ ಮಂತ್ರಾಲಯ ಅಲ್ಲ, ಇದು ಮಂಗಳಕರ ಮಂತ್ರಾಲಯ. ಮಂತ್ರಾಲಯ ಕ್ಷೇತ್ರಕ್ಕೆ ಅದ್ಭುತವಾದ ಇತಿಹಾಸವಿದೆ. ಹಿಂದೆ ಕೃತಯುಗದಲ್ಲಿ ಭಾಗವತ ಶಿರೋಮಣಿಗಳಾದ ಶ್ರೀ ಪ್ರಹ್ಲಾದರಾಜರು ಅನೇಕ ಯಜ್ಞ ಯಾಗಾದಿಗಳನ್ನು ನೆರವೇರಿಸಿದ ಸ್ಥಳ ಮಂತ್ರಾಲಯ. ಇನ್ನು ತ್ರೇತಾಯುಗದಲ್ಲಿ ಭಗವಂತನೇ ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಲಕ್ಷ್ಮಣನ ಸಹಿತ ಕೆಲ ಕಾಲ ವಿಶ್ರಮಿಸಿದ ಸ್ಥಳ ಮಂತ್ರಾಲಯ. ಇನ್ನು ದ್ವಾಪರ ಯುಗದಲ್ಲಿ ಇದೇ ಸ್ಥಳದಲ್ಲಿ ನಡೆದ ಒಂದು ರೋಚಕ ಘಟನೆ ಇದೆ. ಈ ಪ್ರದೇಶವು ಆಗ ಅನುಸಾಲ್ವ ಎಂಬ ರಾಜನ ರಾಜ್ಯಕ್ಕೆ ಸೇರಿತ್ತು. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಆರಂಭ ಮಾಡಿದ ಅಶ್ವಮೇಧ ಯಾಗದ ಕುದುರೆ ಈ ಕ್ಷೇತ್ರಕ್ಕೆ ಬಂತು. ಈ ಯಾಗಾಶ್ವವನ್ನು ರಕ್ಷಣೆ ಮಾಡಲು ಸ್ವತಃ ಅರ್ಜುನನೇ ಬಂದಿದ್ದನು. ಅನುಸಾಲ್ವ ಅರ್ಜುನರ ಮಧ್ಯೆ ಭೀಕರ ಯುದ್ಧವಾಯಿತು. ಆದರೆ ತ್ರಿಲೋಕವನ್ನು ಗೆದ್ದ ಅರ್ಜುನನಿಗೆ ಅನುಸಾಲ್ವನನ್ನು ಸೋಲಿಸಲು ಸಾಧ್ಯವಾಗಲೇ ಇಲ್ಲ. ಏಕೆಂದರೆ ಈ ಪರಮ ಪವಿತ್ರ ಸ್ಥಳದಲ್ಲಿ ನಿಂತು ಯುದ್ಧ ಮಾಡಿದ ಅನುಸಾಲ್ವನಿಗೆ ಅಪಜಯವೆಲ್ಲಿ? ಇದೇ ಕ್ಷೇತ್ರ ಇಂದಿನ ಮಂತ್ರಾಲಯ. ನಂತರ ಶ್ರೀಕೃಷ್ಣನ ಅಣತಿಯಂತೆ ಅನುಸಾಲ್ವನನ್ನು ಬೇರೆ ಸ್ಥಳಕ್ಕೆ ಬರುವಂತೆ ಮಾಡಿ ಜಯಿಸಬೇಕಾಯಿತು ಅರ್ಜುನ. ಹೀಗೆ ನರನಾರಾಯಣರೆಂದು ಖ್ಯಾತರಾದ ಅರ್ಜುನ ಶ್ರೀಕೃಷ್ಣರ ಪಾದಧೂಳಿಯಿಂದಲೂ ಪವಿತ್ರವಾದ ಸ್ಥಳ ಈ ಮಂತ್ರಾಲಯ. ಇನ್ನು ಕಲಿಯುಗದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನದಲ್ಲಿ ಶಕಪುರುಷರಾದ ಮಹಾಜ್ಞಾನಿಗಳಾದ ನರಸಿಂಹೋಪಾಸಕರಾದ ಶ್ರೀ ಶ್ರೀ ವಿಭುಧೇಂದ್ರ ತೀರ್ಥರು ತಪಗೈದ ಕ್ಷೇತ್ರವು ಮಂತ್ರಾಲಯ. ಹೀಗೆ 4 ಯುಗದ ಅದ್ಭುತ ಇತಿಹಾಸವುಳ್ಳ 4 ಯುಗ ಮೂರ್ತಿಯಾದ ಶ್ರೀ ಮೂಲರಾಮಚಂದ್ರ ದೇವರ ಪೂಜಾರಾಧಕರಿಗೆ ಆಶ್ರಯವಾದ ಸ್ಥಳ ಮಂತ್ರಾಲಯ. ಇದಕ್ಕೆ ಇದು ಮಂಗಳಕರ ಮಂತ್ರಾಲಯ. ಹೀಗೆ ಮಂತ್ರಾಲಯ ವಾಸರಾದ ನಮ್ಮ ಗುರುರಾಜರು ನೋಡಲಿಕ್ಕೆ ಹೇಗಿದ್ದಾರೆ ಎಂದರೆ ಶೃಂಗಾರಾನನ ವಿಲಸಿತ ಹಾಸಂ ಎಂದರು ದಾಸರು. ಆನನ ಎಂದರೆ ಮುಖ. ರಾಯರ ಆ ಮುಖ ಅತ್ಯಂತ ಶೋಭಾಯಮಾನವಾಗಿದೆ. 12 ನಾಮಗಳಿಂದ, ಶಂಖಚಕ್ರಾದಿ ಮುದ್ರೆಗಳಿಂದ, ಅಕ್ಷತೆ ಅಂಗಾರಾದಿಗಳಿಂದ ಅತ್ಯಂತ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತಿದೆ ಆ ಸುಂದರ ಮುಖ. ಶ್ರೀ ಗುರು ಜಗನ್ನಾಥದಾಸರು ಕೂಡ ಇದೇ ಮಾತನ್ನು ಹೇಳುತ್ತಾರೆ. ಎದ್ದು ಬರುತ್ತಾರೆ ನೋಡೆ ಎದ್ದು ಬರುತ್ತಾರೆ, ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದೊಪ್ಪುತ್ತಾ ಎಂದು.
ಇನ್ನೊಂದು ರೀತಿಯಲ್ಲೂ ನಮ್ಮ ಗುರುರಾಯರು ಶೃಂಗಾರಾನನರು. ಇದನ್ನು ತಿಳಿಯಲು ಶ್ರೀ ರಾಘವೇಂದ್ರ ತೀರ್ಥ ಗುರುಗಳ ಕುರಿತಾದ ಚರಿತ್ರಾತ್ಮಕ ಕಾವ್ಯವಾದ ಶ್ರೀ ರಾಘವೇಂದ್ರ ವಿಜಯವನ್ನು ನೋಡಬೇಕು. ಅಲ್ಲಿ ಹೇಳುತ್ತಾರೆ, ಸರಸ್ವತಿ ಮಚ್ಚತುರಾಸ್ಯ ಭಾಸುರೇ ಸ್ವಭ್ರೂಭವೇಸ್ಮಿನ್ ಸರತಿರ್ವಸಾಮ್ಯಹಂ ಇತೀವ ಮಾರಃ ಸತತಂ ವಿರಾಜತೆ ಸಹೇತಕೋ ವಾ ಸಹಜೇ ಸಮುನ್ನತಿಂ. ಇದರ ಅರ್ಥ, ರಾಯರು ವೆಂಕಟನಾಥರಾಗಿದ್ದಾಗ ಸರಸ್ವತಿಯ ಸನ್ನಿಧಾನದಿಂದ ವಿದ್ಯೆಯು ಹೆಚ್ಚಿತು, ಬ್ರಹ್ಮದೇವರ ಸನ್ನಿಧಾನದಿಂದ ಬ್ರಹ್ಮವರ್ಚಸ್ಸು ಹೆಚ್ಚಿತು. ಆಗ ಬ್ರಹ್ಮದೇವರ ತಮ್ಮನಾದ ಮನ್ಮಥನು ಪೈಪೋಟಿಯಿಂದ ವೆಂಕಟನಾಥರ ಮುಖವನ್ನು ಅಲಂಕರಿಸಿದನು. ಆದ್ದರಿಂದಲೂ ನಮ್ಮ ಗುರುರಾಯರು ಶೃಂಗಾರಾನನರು ಎಂದು ಹೇಳಬಹುದು. ರಾಯರ ಮುಖ ಇಷ್ಟು ಚೆಂದ ಕಾಣಲಿಕ್ಕೆ ಕಾರಣವನ್ನು ಸೂಚಿಸುತ್ತಾರೆ ವಿಲಸಿತ ಹಾಸಂ ಎಂದು. ರಾಯರ ಮುಖದಲ್ಲಿ ಯಾವಾಗಲೂ ಮಂದಹಾಸವಿದೆ. ಅದು ಕೂಡ ರಾಯರ ಆ ಮುಖದ ಚೆಲುವನ್ನು ಹೆಚ್ಚಿಸಿದೆ. ನಮ್ಮ ಗುರು ರಾಯರ ಸುಂದರವಾದ ಕಾಂತಿಯುಕ್ತವಾದ ಮುಖ ಮತ್ತು ಅದರಿಂದಾಗುತ್ತಿದ್ದ ಅನುಗ್ರಹವನ್ನು ಊಹಿಸಬೇಕಾದರೆ ನಾವು ಕಂಡಂತಹ ನಡೆದಾಡುವ ರಾಯರು ಎಂದೇ ಪ್ರಖ್ಯಾತರಾದ ರಾಯರ ಪ್ರತಿಬಿಂಬದಂತಿದ್ದ ಶ್ರೀ ಸುಷಮೀಂದ್ರ ತೀರ್ಥರ ಅನುಭವವನ್ನು ಮೆಲುಕು ಹಾಕಬಹುದು. ಶ್ರೀ ಸುಷಮೀಂದ್ರ ತೀರ್ಥರನ್ನು ನೋಡಿದಾಗ ಅವರು ಒಮ್ಮೆ ಮಂದಹಾಸದಿಂದ ನೋಡಿಬಿಟ್ಟರೆ ಸಾಕು, ನಮ್ಮ ಎಲ್ಲ ಶ್ರಮ, ದುಃಖ, ದುಮ್ಮಾನ, ನಿರುತ್ಸಾಹ ಓಡಿ ಹೋಗಿ ಹೊಸ ಚೈತನ್ಯ ನಮ್ಮಲ್ಲಿ ತುಂಬುತ್ತಿತ್ತು. ಇದು ಸಾವಿರಾರು ಮಂದಿ ಅನುಭವಿಸಿದ ಅದ್ಭುತವಾದ ಸಂಗತಿ. ರಾಯರ ಪ್ರತಿಬಿಂಬದಂತಿದ್ದ ಶ್ರೀ ಸುಷಮೀಂದ್ರ ತೀರ್ಥರ ವಿಲಸಿತ ಹಾಸವೇ ಇಷ್ಟು ಮಧುರ. ಇನ್ನು ಬಿಂಬರಾದ ಶ್ರೀ ರಾಘವೇಂದ್ರ ತೀರ್ಥರ ವಿಲಸಿತ ಹಾಸವನ್ನು ಅತ್ಯಂತ ಮಧುರ ಎಂದು ಹೇಳಲೇಬೇಕು. ಇಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುರಾಜರನ್ನು ನಮ್ಮ ಮನಸ್ಸು ಭಜಿಸಲಿ ಎಂದು ಈ ನುಡಿಯಲ್ಲಿ ಪ್ರಾರ್ಥನೆ. ಕರದ್ರುತದಂಡ ಕಮಂಡಲ ಮಾಲಂ ಕರದ್ರುತದಂಡ ಕಮಂಡಲ ಮಾಲಂ ಕರದ್ರುತದಂಡ ಕಮಂಡಲ ಮಾಲಂ ಸುರುಚಿರ ಜೇಲಂ ಧೃತಮಣಿ ಮಾಲಂ ರಾಘವೇಂದ್ರ 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 ಇತಿ ರಾಜಂ ಭಜಮನ ತುಂಗಾ ತೀರ ವಿರಾಜಂ. ಈ ಎರಡನೇ ನುಡಿಯಲ್ಲಿ ನಮ್ಮ ಗುರುರಾಯರ ಬಳಿ ಇರುವ ಮುಖ್ಯವಾದ ಉಪಕರಣಗಳನ್ನು ಸೂಚಿಸುತ್ತಾ ರಾಯರನ್ನು ಭಜಿಸುತ್ತಾರೆ. ನಮ್ಮಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸವೆಂಬ 4 ಆಶ್ರಮಗಳ ವ್ಯವಸ್ಥೆ ಇದೆ. ಮೋಕ್ಷ ಬಯಸುವ ಸಾಧಕನು ಸನ್ಯಾಸಾಶ್ರಮದಿಂದ ಭಗವಂತನಲ್ಲಿ ಮಾತ್ರ ಮನಸ್ಸಿಟ್ಟು ಅವನನ್ನು ಹೊಂದಬೇಕು. ಈ ಸನ್ಯಾಸಾಶ್ರಮದಲ್ಲೂ 4 ವಿಧ: ಕುಟೀಚಕ, ಬಹೂದಕ, ಹಂಸ ಹಾಗೂ ಪರಮಹಂಸ ಎಂದು. ಪರಮಹಂಸ ಸನ್ಯಾಸವೇ ಅತ್ಯಂತ ಶ್ರೇಷ್ಠವಾದ ಸನ್ಯಾಸಾಶ್ರಮ. ಈ ರೀತಿಯಾದ ಸನ್ಯಾಸಾಶ್ರಮವನ್ನು ಅನುಸರಿಸುವವರಿಗೆ ಕಟ್ಟುನಿಟ್ಟಾದ ನಿಯಮವಿರುತ್ತದೆ. ಈ ನಿಯಮಗಳಿಗನುಸಾರವಾಗಿ ಕೆಲವೊಂದು ವಸ್ತುಗಳನ್ನು ಅವರು ಹೊಂದಲೇಬೇಕು. ಸನ್ಯಾಸಿಗಳ ಬಳಿ ಇರಬೇಕಾದ ವಸ್ತುಗಳೆಂದರೆ ದಂಡ, ಕಮಂಡಲು, ಮಾಲೆ, ಕಾಷಾಯ ವಸ್ತ್ರ, ಆಸನ, ಕೌಪೀನ, ಪಾದುಕ, ಕಂಠ, ಆಚ್ಛಾದನ ಮುಂತಾದವುಗಳು. ಇವುಗಳಲ್ಲಿ ಮುಖ್ಯವಾದವುಗಳು ದಂಡ, ಕಮಂಡಲು, ಮಾಲೆ ಹಾಗೂ ಕಾಷಾಯ ವಸ್ತ್ರ. ಇವುಗಳಲ್ಲೂ ದಂಡ ತುಂಬ ಮುಖ್ಯವಾದದ್ದು. ಸನ್ಯಾಸಿಗಳ ಬಳಿ ಇರುವ ಈ ದಂಡ ಅನೇಕ ವಿಚಾರಗಳನ್ನು ಪ್ರತಿನಿಧಿಸುತ್ತದೆ. ಇದು ಸನ್ಯಾಸಿಗಳ ಹಾಗೂ ಅವರನ್ನು ಆಶ್ರಯಿಸಿದವರ ರಕ್ಷಣೆಯ ದ್ಯೋತಕವಾಗಿದೆ. ದಂಡವನ್ನು ಸ್ವೀಕರಿಸುವ ಸನ್ಯಾಸಿಗಳ ಈ ಮಂತ್ರದಿಂದ ಇದು ಸ್ಪಷ್ಟವಾಗುತ್ತದೆ. ವಿಷ್ಣೋ ಹಸ್ತೆ ಯಥಾ ಚಕ್ರಂ ಶೂಲಂ ಶಿವಕರೇ ತಥಾ ಇಂದ್ರಹಸ್ತೆ ಯಥಾ ವಜ್ರಂ ತಥಾ ದಂಡಂ ಭವಾದ್ಯಮೇ. ಹೇಗೆ ವಿಷ್ಣುವಿನ ಕೈಯಲ್ಲಿ ಚಕ್ರವು ಇದೆಯೋ, ಹೇಗೆ ಶಿವನ ಕೈಯಲ್ಲಿ ತ್ರಿಶೂಲವು, ಹೇಗೆ ಇಂದ್ರನ ಕೈಯಲ್ಲಿ ವಜ್ರಾಯುಧವೋ, ಹಾಗೆ ಈ ದಂಡವು ನನಗಿರಲಿ ಎಂಬುದು ಭಾವ.
ಆದ್ದರಿಂದ ಇದು ಧರ್ಮವನ್ನು ರಕ್ಷಿಸುವ ಧರ್ಮದಂಡವೂ ಆಗಿದೆ. ಇನ್ನೊಂದು ದೃಷ್ಟಿಕೋನದಿಂದ ಇದು ಸನ್ಯಾಸಿಯಾದವರು ತಮ್ಮ ಇಂದ್ರಿಯಗಳನ್ನು, ವಾಸನೆಗಳನ್ನು, ಇಚ್ಛೆಯನ್ನು, ಭೋಗವನ್ನು ದಂಡಿಸುತ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವೆಂಬ ಅರಿಷಡ್ವರ್ಗಗಳನ್ನು ನಿಯಂತ್ರಿಸುವ ಸಂಕೇತವಾಗಿದೆ. ಈ ದಂಡದ ವಿಚಾರದಲ್ಲಿ ಅನೇಕ ನಿಯಮಗಳಿರುತ್ತದೆ. ದಂಡವು ಆಯಾ ಸನ್ಯಾಸಿಯ ದೇಹದಷ್ಟೇ ಎತ್ತರವಿರಬೇಕು. ಅದು ವೈಣಿ ಎಂದರೆ ಬಿದಿರಿನಿಂದ ಆಗಿರಬೇಕು. ಆಯಾ ಸಂಪ್ರದಾಯದ ಪ್ರಕಾರ ಸಮಸಂಖ್ಯೆ ಅಥವಾ ಬೆಸಸಂಖ್ಯೆಯ ಗಂಟುಗಳಿರಬೇಕು. ಅದರ ಆಧಾರದ ಮೇಲೆ ಅವುಗಳಿಗೆ ಸುದರ್ಶನ ದಂಡ, ವಿಷ್ಣು ದಂಡ, ವಾಸುದೇವ ದಂಡ ಇತ್ಯಾದಿ ಹೆಸರುಗಳಿವೆ. ಈ ದಂಡದಲ್ಲಿ ಭಗವಂತನ ರೂಪಗಳ ಆವಾಹನೆಯಾಗಿರುತ್ತದೆ. ಯಾವಾಗಲೂ ದಂಡ ಸಹಿತವಾಗಿಯೇ ಸನ್ಯಾಸಿಗಳು ಇರಬೇಕು. ಸ್ನಾನ ಮಾಡುವಾಗ, ದೇವತಾ ಗುರು ನಮಸ್ಕಾರದ ಸಂದರ್ಭಗಳಲ್ಲಿ, ಪೂಜಾ ಸಮಯದಲ್ಲಿ ಹೀಗೆ ದಂಡವೂ ಇರಲೇಬೇಕು. ದಂಡದ ಈ ವಿಚಾರಗಳಿಗೆ ಆಯಾ ಪಂಥದವರ, ಮಠಗಳ ಸಂಪ್ರದಾಯ ಭೇದವಿದೆ. ಇಷ್ಟು ಮಹತ್ವವುಳ್ಳ ದಂಡವನ್ನು ಪರಮಹಂಸಾಶ್ರಮಿಗಳಾದ ಪರಿವ್ರಾಜಕರಾದ ನಮ್ಮ ರಾಯರು ಧಾರಣ ಮಾಡಿದ್ದಾರೆ. ಅದಕ್ಕೆ ಕರ ಧೃತ ದಂಡ ಕಮಂಡಲು ಮಾಲಂ ಎಂಥದ್ದು. ಇನ್ನು ಕಮಂಡಲು ಕೂಡ ಯತಿಗಳಿಗೆ ಬೇಕೇ ಬೇಕು. ಅವರು ಮಾಡುವ ಸಂಕಲ್ಪ, ಜಪ, ತರ್ಪಣ, ನೈವೇದ್ಯಾದಿ ಅರ್ಪಣೆಗಳಿಗೆ ಶುದ್ಧ ಜಲಯುಕ್ತವಾದ ಕಮಂಡಲು ಬೇಕೇ ಬೇಕು. ಇದನ್ನು ನಮ್ಮ ರಾಯರು ಕೈಯಲ್ಲಿ ಧಾರಣ ಮಾಡಿದ್ದಾರೆ. ಇನ್ನು ರಾಯರು ಕೈಯಲ್ಲಿ ಧಾರಣೆ ಮಾಡಿದ ಮೂರನೆಯದು ತುಳಸಿ ಜಪಮಾಲೆ. ಯತಿಗಳಿಗೆ ಜಪ ಅತ್ಯಂತ ಅವಶ್ಯಕವಾದ ವಿಧಿ. ಹೀಗೆ ಜಪ ಮಾಡಲು ಅವರಿಗೆ ತುಳಸಿಯ ಜಪಮಣಿ ಬೇಕೇ ಬೇಕು. ಜಪದ ಸಂಖ್ಯೆಯ ಗಣನೆಗೆ ತುಳಸಿ ಮಣಿಯೇ ಯಾಕೆ ಬೇಕು ಎಂಬ ಪ್ರಶ್ನೆ ಸಹಜ. ಇದಕ್ಕೆ ಪುರಂದರದಾಸರ ತುಳಸಿ ಸುಳಾದಿಯಲ್ಲಿ ಒಂದು ಸುಳಿವಿದೆ. ಈ ಸುಳಾದಿಯ ಆದಿತಾಳದಲ್ಲಿ ಅವರು ತಿಳಿಸುತ್ತಾ, ಒಂದೇ ಒಂದು ಬೆರಳ ತುದಿಯ ಜಪ, ಒಂದೇ 5 ಗೆರೆಯ ಜಪ, ಒಂದೇ 10 ಪುತ್ರ ಜೀವ ಮಣಿಯ ಜಪ ಹೀಗೆ ಹೇಳುತ್ತಾ ಕೊನೆಯಲ್ಲಿ ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪವೆಂದು ಪುರಂದರ ವಿಠಲ ಪೇಳ್ವಾ ಎಂದಿದ್ದಾರೆ. ತುಳಸಿ ಮಣಿಯಲ್ಲಿ ಮಾಡಿದ ಒಂದೇ ಜಪವಾದರೂ ಅನಂತ ಜಪದ ಫಲವನ್ನು ಕೊಡುತ್ತದೆ. ಅಂದರೆ ತುಳಸಿ ಮಣಿಯಲ್ಲಿ ಮಾಡುವ ಜಪವೇ ಪರಮಶ್ರೇಷ್ಠ. ಇಂತಹ ತುಳಸಿ ಮಣಿಯಿಂದಲೇ ರಾಯರು ಜಪ ಮಾಡುತ್ತಿದ್ದಾರೆ ಎಂದು ಇಲ್ಲಿ ಸೂಚಿಸಿದಂತಾಯಿತು. ಇನ್ನು ಸುರುಚಿರ ಚೇಲಂ ಎಂದರು. ರುಚಿರ ಎಂದರೆ ಮನೋಹರ, ಸುಂದರ ಎಂದರ್ಥ. ಸುರುಚಿರ ಎಂದರೆ ಅತ್ಯಂತ ಮನೋಹರ ಎನ್ನಬಹುದು. ಚೇಲ ಎಂದರೆ ವಸ್ತ್ರ. ಅತ್ಯಂತ ಮನೋಹರವಾದ ವಸ್ತ್ರವನ್ನು ಧಾರಣೆ ಮಾಡಿದವರು ನಮ್ಮ ರಾಯರು. ಸನ್ಯಾಸಿಗಳು ಧಾರಣೆ ಮಾಡಬೇಕಾದ ವಸ್ತ್ರ ಈ ಕಾಷಾಯ ವಸ್ತ್ರ. ಕೆಂಪು, ಕಂದು ಬಣ್ಣ ಮಿಶ್ರಿತವಾದ ಈ ವಸ್ತ್ರ ಎಲ್ಲ ಭೋಗವಸ್ತುಗಳ ತ್ಯಾಗವನ್ನು ಸೂಚಿಸುತ್ತದೆ, ಆಧ್ಯಾತ್ಮಿಕ ಶುದ್ಧತೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಸನ್ಯಾಸಿಗಳು ಧಾರಣೆ ಮಾಡಲೇಬೇಕಾದದ್ದು ಈ ಕಾವಿ ಅಥವಾ ಕಾಷಾಯ ವಸ್ತ್ರ. ನಮ್ಮ ರಾಯರು ಕೂಡ ಈ ವಸ್ತ್ರವನ್ನು ಧಾರಣೆ ಮಾಡಿ ಅತ್ಯಂತ ಮನೋಹರವಾಗಿ ಕಾಣುತ್ತಿದ್ದಾರೆ. ಅವರನ್ನು ಭಜಿಸು ಎಂದು ಸೂಚಿಸುತ್ತಿದ್ದಾರೆ ಕಮಲೇಶರು. ಈ ನುಡಿಯ ಕೊನೆಯಲ್ಲಿ ಹೇಳಿದರು ಧೃತ ಮಣಿ ಮಾಲಂ ಎಂದು. ರಾಯರ ಮತ್ತೊಂದು ಚಿಹ್ನೆ ಅವರು ಧಾರಣೆ ಮಾಡಿದ ಮಣಿಗಳು. ಯತಿಗಳು ವಿಶೇಷವಾಗಿ ಕಮಲಾಕ್ಷಿ ಹಾಗೂ ತುಳಸಿ ಮಣಿಯ ಮಾಲೆಯನ್ನು ಧರಿಸಬೇಕು. ಇದರ ಮಹತ್ವವನ್ನು ಸ್ಕಾಂದ ಪುರಾಣ ಹೀಗೆ ಹೇಳುತ್ತದೆ. ತುಳಸಿ ಕಾಷ್ಟಮಾಲಾಭಿಃ ಭೂಷಿತ ಪುಣ್ಯಮಾಚರೇತ್ ಯದ್ಯತ್ ಕರೋತಿ ತತ್ಸರ್ವಂ ಅನಂತ ಫಲದಂ ಭವೇತ್. ತುಳಸಿ ಕಾಷ್ಟದಿಂದ ತಯಾರಿಸಿದ ಮಾಲೆಯನ್ನು ಧರಿಸಿ ಯಾರು ಯಾವ ಪುಣ್ಯ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಆ ಪುಣ್ಯ ಕೆಲಸಗಳಿಂದ ಅನಂತ ಫಲವೇ ಬರುತ್ತದೆ. ಗರುಡ ಪುರಾಣವು ಈ ವಿಚಾರದಲ್ಲಿ ಮಹಾಪಾತಕ ಸಂಹರ್ತ್ರಿ ಧರ್ಮ ಕಾಮಾರ್ಥದಾಯಿನಿ ಎಂದು ಹೇಳುತ್ತಾ ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿ ಧರ್ಮಾದಿಗಳನ್ನು ಕೊಡುವುದು ಈ ತುಳಸಿ ಮಾಲೆ ಎಂದು ಸೂಚಿಸುತ್ತದೆ. ಇಂತಹ ವಿಶಿಷ್ಟವಾದ ಮಾಲೆಯನ್ನು ಎಲ್ಲರೂ ಧಾರಣೆ ಮಾಡಲೇಬೇಕು. ಯತಿಗಳಂತೂ ವಿಶೇಷವಾಗಿ ಧಾರಣೆ ಮಾಡಲೇಬೇಕು. ಹೀಗೆ ಸನ್ಯಾಸಿಗಳಿಗೆ ಭೀತವಾದ ಅನಾದಿ ಸತ್ಸಂಪ್ರದಾಯಬದ್ಧವಾದ ಎಲ್ಲ ಚಿಹ್ನೆಗಳಿಂದ ಯುಕ್ತರಾದ ಶ್ರೀ ರಾಘವೇಂದ್ರ ತೀರ್ಥ ಗುರುರಾಜರನ್ನು ನಮ್ಮ ಮನಸ್ಸು ಸದಾ ಭಜಿಸಲಿ ಎಂದು ಈ ನುಡಿಯಲ್ಲಿ ಪ್ರಾರ್ಥನೆ. ನಿರುಪಮ ಸುಂದರ
सुशीलं निरुपमसुन्दर काय सुशीलं निरुपमसुन्दर काय सुशीलं वरकमलेशार्पितनेज सकलं राघवेन्द्र 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 यतिराजं भजमन तुङ्गातीरविराजम् तुङ्गातीरविराजं भजमन तुङ्गातीरविराजं भजमन तुङ्गातीरविराजम् राघवेन्द्र गुरुराजं भजमन राघवेन्द्र गुरुराजं भजमन तुङ्गातीरविराजम्. ಈ ಕೊನೆಯ ನುಡಿಯಲ್ಲಿ ಗುರುರಾಯರ ಮತ್ತಷ್ಟು ವರ್ಣನೆ ಇದೆ. ರೋಚಕವಾದ ವಿಚಾರವೂ ಇದೆ. ನಿರುಪಮ ಸುಂದರ ಕಾಯ ಎಂದರು. ಕಾಯ ಎಂದರೆ ಶರೀರ. ರಾಯರ ಶರೀರ ಸುಂದರವಾದ ಶರೀರ. ಅಷ್ಟೇ ಅಲ್ಲ, ಮತ್ತೊಬ್ಬರು ಯಾರೂ ಹೊಂದಿರದ ಸುಂದರವಾದ ಶರೀರ. ಅದಕ್ಕೆ ಅಂದದ್ದು ನಿರುಪಮ ಸುಂದರ ಕಾಯ ಎಂದು. ಇದನ್ನೇ ಅಪ್ಪಣ್ಣಾಚಾರ್ಯರು ಭವ್ಯಸ್ವರೂಪ ಎಂದರು. ಯಾಕೆ ಭವ್ಯಸ್ವರೂಪ ಎಂದರೆ ಮತ್ತೆ ಹೇಳಿದರು ದೇವಸ್ವಭಾವ ಎಂದು. ದೇವತೆಗಳಂತೆ ಸ್ವಭಾವ ಇರುವವರಾದ್ದರಿಂದ ಇವರದು ನಿರುಪಮ ಸುಂದರ ಕಾಯ. ಅಷ್ಟೇ ಅಲ್ಲ, ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಅವರ ದೇಹದ ಸೌಂದರ್ಯ ಹೇಗಿತ್ತು ಎಂಬುದನ್ನು ವರ್ಣಿಸಲು ಶ್ರೀ ರಾಘವೇಂದ್ರ ವಿಜಯದಲ್ಲಿ ಸುಮಾರು 23 ಶ್ಲೋಕಗಳು ಮೀಸಲಾಗಿವೆ. ಇದೇ ಸಾಕು ರಾಯರು ಸುಂದರ ಕಾಯರು ಎನ್ನಲಿಕ್ಕೆ. ರಾಯರನ್ನು ಮತ್ತೊಂದು ಶಬ್ದದಿಂದ ಸ್ತುತಿಸುತ್ತಾರೆ, ಸುಶೀಲಂ ಎಂದು. ಶೀಲ ಎಂದರೆ ನಡತೆ, ಚಾರಿತ್ರ್ಯ. ರಾಯರಲ್ಲಿರುವುದು ಅತೀ ಉತ್ತಮವಾದ ನಡತೆ. ನಮ್ಮ ಗುರುರಾಯರು ತಮ್ಮ ಜೀವನದುದ್ದಕ್ಕೂ ಪ್ರದರ್ಶಿಸಿದ ಸನ್ನಡತೆ ಎಲ್ಲರಿಗೂ ಆದರ್ಶಪ್ರಾಯ, ಅನುಕರಣೀಯ. ಒಂದು ಉತ್ತಮ ನಡತೆಯ ಮಹತ್ವವನ್ನು ಚೆನ್ನಾಗಿ ತೋರಿಸಿಕೊಟ್ಟದ್ದು ರಾಯರ ಮೊದಲನೇ ಅವತಾರವಾದ ಶ್ರೀ ಪ್ರಹ್ಲಾದರಾಜರಾಗಿದ್ದಾಗ. ಈ ಸಂಗತಿ ಬಹಳ ರೋಚಕ. ಶ್ರೀ ನರಸಿಂಹದೇವರ ಅವತಾರವಾಗಿ ಹಿರಣ್ಯಕಶಿಪುವಿನ ಸಂಹಾರವಾಯಿತು. ಶ್ರೀ ಪ್ರಹ್ಲಾದರಾಜರು ಸಿಂಹಾಸನವನ್ನಲಂಕರಿಸಿ ರಾಜ್ಯಭಾರ ಮಾಡುತ್ತಿದ್ದ ಸಂದರ್ಭ. 3 ಲೋಕದ ಅಧಿಪತಿಯಾಗಿ, ಅಜೇಯರಾಗಿ, ಎಲ್ಲರಿಗೂ ಪ್ರೀತಿಪಾತ್ರರಾಗಿ, ಸಮೃದ್ಧಿಯಿಂದ, ಸಂಪತ್ತಿನಿಂದ, ಧರ್ಮದಿಂದ ಕೂಡಿದ ಆಡಳಿತ ಅವರದ್ದಾಗಿತ್ತು. ಇದನ್ನು ಕಂಡು ಚಕಿತನೂ ಮಾತ್ಸರ್ಯಯುತನೂ ಆದ ದೇವೇಂದ್ರ ಈ ಅದ್ಭುತ ರಾಜ್ಯ ಪರಿಪಾಲನೆಯ ಸಾಮರ್ಥ್ಯಕ್ಕೆ ಕಾರಣವೇನು ಎಂದು ತಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯರಲ್ಲಿ ಕೇಳಿದ. ಅವರು ದೈತ್ಯರ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಕೇಳಲು ಹೇಳಿದರು. ಅವರ ಬಳಿ ಬಂದು ಕೇಳಿದ. ಅವರು ಸ್ವತಃ ಶ್ರೀ ಪ್ರಹ್ಲಾದರಾಜರನ್ನೇ ಕೇಳೆಂದು ತಿಳಿಸಿದರು. ಸರಿ, ಬ್ರಾಹ್ಮಣ ವೇಷದಿಂದ ಬಂದು ಶ್ರೀ ಪ್ರಹ್ಲಾದರಾಜರ ಸೇವೆ ಮಾಡುತ್ತಾ ಅವರನ್ನು ಸಂತೋಷಪಡಿಸಿದ. ಆಗ ಇಂದ್ರ ಹೀಗೆ ಕೇಳುತ್ತಾನೆ, ನೀವು 3 ಲೋಕದ ಅಧಿಪತಿ, ನಿಮ್ಮಲ್ಲಿ ಐಶ್ವರ್ಯ ಲಕ್ಷ್ಮಿ ಒಲಿದಿದ್ದಾಳೆ. ಅದಕ್ಕೆ ಕಾರಣ ನಿಮ್ಮಲ್ಲಿರುವ ಬಲ. ಈ ನಿರ್ಭಯವಾದ ಬಲ ಬರಲು ಕಾರಣ ನಿಮ್ಮ ಸದಾಚಾರ. ಈ ಸದಾಚಾರಕ್ಕೆ ಸತ್ಯವೇ ಕಾರಣ. ಈ ಸತ್ಯಕ್ಕೆ ನಿಮ್ಮ ಧರ್ಮವೇ ಕಾರಣವಾಗಿದೆ. ಹೀಗೆ ಧರ್ಮ ಆದಿಯಾಗಿ ನಿಮ್ಮಲ್ಲಿರುವ ಈ ವೈಭವಕ್ಕೆ ಮೂಲ ಕಾರಣ ಏನು ಎಂದು ಕೇಳಿದಾಗ ಶ್ರೀ ಪ್ರಹ್ಲಾದರಾಜರು ಉತ್ತರಿಸುತ್ತಾರೆ, ಇದಕ್ಕೆಲ್ಲ ಮೂಲ ಕಾರಣ ಶೀಲ, ಸನ್ನಡತೆ ಎಂದು. ಆದ್ದರಿಂದ ಲೋಕದಲ್ಲಿ ಸೌಶೀಲ್ಯವನ್ನು ಚೆನ್ನಾಗಿ ತೋರಿಸಿಕೊಟ್ಟವರೇ ಶ್ರೀ ಪ್ರಹ್ಲಾದರಾಜರು. ಅವರೇ ನಮ್ಮ ಗುರುರಾಜರು. ಅದಕ್ಕೆ ಕಮಲೇಶರು ಇಲ್ಲಿ ಸುಶೀಲಂ ಎಂದು ಪ್ರಯೋಗ ಮಾಡಿದ್ದಾರೆ ಎಂದು ಚಿಂತಿಸಬಹುದು. ಕೊನೆಗೆ ವರ ಕಮಲೇಶಾರ್ಪಿತ ನಿಜ ಸಕಲಂ ಎಂದರು. ಗುರುರಾಯರ ಮನಸ್ಸು ಹೇಗಿದೆ ಎಂಬುದರ ಸೂಚನೆ ಇಲ್ಲಿದೆ. ನಮ್ಮ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಎಲ್ಲವನ್ನೂ ಭಗವಂತನಲ್ಲಿ ಸಮರ್ಪಣೆ ಮಾಡುವವರಾಗಿದ್ದಾರೆ. ತಾವು ಮಾಡಿದ ಸಾಧನೆ,
ಪಾಠ, ಪ್ರವಚನ, ಗ್ರಂಥ ರಚನೆ, ಅಸಂಖ್ಯ ಭಕ್ತರಲ್ಲಿ ಮಾಡಿದ ಅನುಗ್ರಹ, ಹೀಗೆ ಎಲ್ಲವನ್ನೂ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ತಮ್ಮ ಉಪಾಸ್ಯ ಮೂರ್ತಿ ಶ್ರೀ ಮೂಲರಾಮಚಂದ್ರ ದೇವರಲ್ಲಿ ಸಮರ್ಪಿಸುತ್ತಾರೆ. ಭಗವಂತನ ಪ್ರೀತಿಗೆ ಕಾರಣವಾದ ಈ ಎಲ್ಲ ಕಾರ್ಯಗಳನ್ನು ರಾಯರು ತಾವು ಮಾಡುವುದಷ್ಟೇ ಅಲ್ಲ, ತಮ್ಮ ಸಂಬಂಧವನ್ನು ಹೊಂದಿದ ಎಲ್ಲ ಭಕ್ತರಿಂದಲೂ ಮಾಡಿಸಿ ಕಮಲೇಶ ನಾಮಕನಾದ ಆ ಶ್ರೀ ಮೂಲರಾಮಚಂದ್ರ ದೇವರಿಗೆ ಸಮರ್ಪಿಸುತ್ತಾರೆ. ಇದನ್ನೇ ರಾಯರು ತಮ್ಮ ಪ್ರಾತಸಂಕಲ್ಪ ಗದ್ಯದಲ್ಲಿ ತ್ವತ್ಸರ್ವಕರ್ಮಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕರಿಷ್ಯೇ ಕಾರಯಿಷ್ಯೇ ಚ ಎಂದು ತಿಳಿಸಿದರು. ಹೀಗೆ ರಾಯರ ಕರುಣೆ ಅಪಾರ, ಅವರ ಮಹಿಮೆಯೂ ಅಪಾರ. ಹೀಗೆ ಅದ್ಭುತವಾಗಿ ಶೋಭಿಸುವ ಅದ್ಭುತವಾದ ಚರ್ಯೆ ಇರುವ ನಮ್ಮ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ನಮ್ಮ ಮನಸ್ಸು ಸದಾ ಭಜಿಸಲಿ ಎಂದು ಈ ಕೃತಿಯ ಮೂಲಕ ಪ್ರಾರ್ಥಿಸುತ್ತಾರೆ ಕಮಲೇಶದಾಸರು. ನಮ್ಮ ಶ್ರೀ ರಾಘವೇಂದ್ರ ತೀರ್ಥ ಗುರುರಾಜರೇ ನಮ್ಮಲ್ಲಿ ನಿಂತು ತಮ್ಮ ಮೇಲಿನ ಈ ಕೃತಿಯ ಚಿಂತನೆ ಮಾಡುವ ಸೌಭಾಗ್ಯವನ್ನು ನೀಡಿದ್ದಾರೆ. ಅವರಿಗೆ ಭಕ್ತಿ ಶ್ರದ್ಧಾಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಗುರುರಾಜರ ಚಿತ್ರಣ ಅಚ್ಚಳಿಯದೆ ಬೆಚ್ಚಗೆ ಉಳಿಯುವಂತೆ ಮಾಡಿದ ಈ ಅದ್ಭುತ ಕೃತಿ ತುಂಗಾ ತೀರ ವಿರಾಜಂ ಅನ್ನು ಕೊಟ್ಟ ರಾಜ ಎಸ್ ಗುರುರಾಜಾಚಾರ್ಯರಿಗೂ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತೇವೆ. ಈ ಚಿಂತನೆಗೆ ಸಹಕರಿಸಿದವರು ಅನೇಕರು, ಅವರಿಗೂ ಕೃತಜ್ಞತಾಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಕೊನೆಗೆ ಪ್ರಾರ್ಥನೆ ಮಾಡುವುದು ಇಷ್ಟೇ. ನಮ್ಮಲ್ಲೂ ಹಿರಣ್ಯಾಕ್ಷನಿದ್ದಾನೆ, ಅವನನ್ನು ಸಂಹರಿಸಲು ವರಾಹ ದೇವರ ಅನುಗ್ರಹವಾಗಲಿ. ದೇವರಿಂದ ತುಂಗ ಭದ್ರೆಯರೂ ಬರಲಿ. ನಮ್ಮ ಹೃದಯದಲ್ಲಿ ತುಂಗೆ ಹರಿದರೆ ಮನಸ್ಸೇ ಮಂತ್ರಾಲಯವಾಗುತ್ತದೆ. ಆಗ ಅಲ್ಲಿ ನಮ್ಮ ಪ್ರೀತಿಯ ರಾಯರು ಪ್ರವೇಶ ಮಾಡಿಯೇ ಮಾಡುತ್ತಾರೆ. ಆಗ ನಮ್ಮ ಜೀವನ ಮಂಗಳಕರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೀಗೆ ಪ್ರಾರ್ಥಿಸುತ್ತಾ ಈ ಚಿಂತನೆಯ ಗೊಂಚಲನ್ನು ರಾಯರ ಭಕ್ತರಾದ ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇವೆ. ಅದ್ಭುತವಾಗಿ ಚಿತ್ರಪಟಗಳ ವಿನ್ಯಾಸವನ್ನು ಮಾಡಿದ ರಿತ್ತಿ ರಾಘವೇಂದ್ರನನ್ನು ಅಭಿನಂದಿಸುತ್ತಾ, ಗಾಯನ ಮಾಡಿದ ಶ್ರೀಮತಿ ಪದ್ಮಿನಿ ರಿತ್ತಿ ಹಾಗೂ ಚಿಂತನೆ ಮಾಡಿದ ನಾನು ರಾಜಾಬ ಶ್ರೀಶ ಈ ಪ್ರಯತ್ನವನ್ನು ಗುರುರಾಯರ ಅಡಿದಾವರೆಗಳಲ್ಲಿ ಸಮರ್ಪಿಸುತ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.